ಹಲೋ ಎವ್ರಿವನ್, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಮೊದಲನೇ ಸಲ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸುಮಾರಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ, ವರಮಹಾಲಕ್ಷ್ಮಿ ಹಬ್ಬ ಯಾವತ್ತು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಸೊ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಒಂದೊಂದಾಗಿ ಉತ್ತರ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮೊದಲನೇ ಪ್ರಶ್ನೆ, ಹಬ್ಬನ 21ನೇ ತಾರೀಕು ಮಾಡಬೇಕಾ ಅಥವಾ 28ನೇ ತಾರೀಕು ಮಾಡಬೇಕಾ ಅಂತ. ನಾವು ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬ ಮಾಡೋದು 2ನೇ ಶ್ರಾವಣ ಶುಕ್ರವಾರ. ಈಗ ಆಗಸ್ಟ್ 12ಕ್ಕೆ ಅಮಾವಾಸ್ಯೆ ಇದೆ. ಗುರುವಾರ 13ನೇ ತಾರೀಕು ಶ್ರಾವಣ ಮಾಸ ಶುರುವಾಗುತ್ತೆ. 14ನೇ ತಾರೀಕು ಏನಿದೆ ಅದು ಮೊದಲನೇ ಶ್ರಾವಣ ಶುಕ್ರವಾರ. 21ನೇ ತಾರೀಕಿಗೆ ನಮಗೆ 2ನೇ ಶ್ರಾವಣ ಶುಕ್ರವಾರ ಸಿಗುತ್ತೆ. ನಾವು ಪ್ರತಿ ವರ್ಷ 2ನೇ ಶ್ರಾವಣ ಶುಕ್ರವಾರನೇ ವರಮಹಾಲಕ್ಷ್ಮಿ ಹಬ್ಬ ಮಾಡೋದ್ರಿಂದ ಈ ಸಲನೂ ಕೂಡ ನಾವು 21ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಬೇಕು. ಇನ್ನು ನೆಕ್ಸ್ಟ್ನೇ ಪ್ರಶ್ನೆ, ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ, ಆಮೇಲೆ ಪೀರಿಯಡ್ಸ್ ಆದರೆ ಪೂಜೆ ಮಾಡ್ಬೋದಾ ಅಂತ. ಖಂಡಿತವಾಗ್ಲೂ ಮಾಡ್ಬೋದು, ಯಾವುದೇ ರೀತಿ ವಿಘ್ನ ಇಲ್ಲ. ನಿಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ ಅಂದರೆ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ನೀವು ನಂಬ್ತೀರಾ ಯಾವುದೇ ರೀತಿ ವಿಘ್ನ ಆಗಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ಪೂಜೆ ಮಾಡಿ, ಯಾವುದೇ ರೀತಿ ತಪ್ಪಿಲ್ಲ. ನೆಕ್ಸ್ಟ್ ಪ್ರಶ್ನೆ, ಹಬ್ಬದ ದಿನ ಉಪ್ಪಿನ ದೀಪ ಹಚ್ಬೋದಾ ಅಂತ. ಖಂಡಿತವಾಗ್ಲೂ ಹಚ್ಚಬೇಡಿ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ತುಪ್ಪದ ದೀಪ ಅಥವಾ ಎಣ್ಣೆ ದೀಪ ಮಾತ್ರನೇ ಹಚ್ಚಬೇಕು. ಉಪ್ಪಿನ ದೀಪನ ಆಷಾಢದಲ್ಲಿ ಮಾತ್ರ ಹಚ್ಚಬೇಕು. ನೆಕ್ಸ್ಟ್ ಎರಡೂ ಪ್ರಶ್ನೆಗಳು ಸೇಮ್ ಇರೋದ್ರಿಂದ ಒಟ್ಟಿಗೆನೇ ಉತ್ತರ ಕೊಡ್ತಾ ಇದ್ದೀನಿ. ಬಾಣ್ತಿ ಆಗಿದ್ರೆ ಅಥವಾ ನಿಮಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಖಂಡಿತವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬನ ಈ ವರ್ಷ ಮಾಡಬೇಡಿ. ಯಾಕಂದರೆ ಇವಾಗ ನೀವು ಮಗುಗೆ ಆರೈಕೆ ಮಾಡಬೇಕು, ಹಾಗೆ ನಿಮಗೆ ನೀವು ಆರೈಕೆ ಮಾಡ್ಕೋಬೇಕು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ನೀವು ಬಾಣಂತಿ ಆಗಿದ್ರೆ, ನಿಮಗೆ ಹೆಲ್ತ್ ಇಶ್ಯೂಸ್ ಇದ್ರೆ ನೀವು ಹೇಗೋ ಒಂದು ವರಮಹಾಲಕ್ಷ್ಮಿ ಹಬ್ಬ ಮಾಡೋಣ ಅಂತ ಖಂಡಿತವಾಗ್ಲೂ ಮಾಡಬೇಡಿ. ಯಾಕಂದರೆ ವರಮಹಾಲಕ್ಷ್ಮಿ ವ್ರತ ಮಾಡುವಾಗ ನಾವು ಯಾವುದೇ ರೀತಿ ಲೋಪ ಆಗದಿರೋ ಥರ ನೋಡ್ಕೋಬೇಕು. ನೀವು ಈ ವರ್ಷ ಸ್ಕಿಪ್ ಮಾಡಿ ಮುಂದಿನ ವರ್ಷ ಲಕ್ಷ್ಮಿ ಕೂರಿಸಿ, ಯಾವುದೇ ರೀತಿ ತೊಂದರೆ ಇಲ್ಲ. ನೆಕ್ಸ್ಟ್ ಪ್ರಶ್ನೆ, ನೈಟೇ ಸ್ಯಾರಿ ಉಡಿಸ್ಬೋದಾ ಅಂತ. ಖಂಡಿತವಾಗ್ಲೂ ಉಡಿಸ್ಬೋದು. ಕಳಸ ಸ್ಥಾಪನೆ ಮಾಡಬೇಡಿ. ನಿಮಗೆ ಏನೇನು ಡೆಕೋರೇಷನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಬೆಳಗ್ಗೆ ಎದ್ದು ಕಳಶ ಸ್ಥಾಪಿಸಿದ ಮೇಲೆ ಮುಂದಿನ ಡೆಕೋರೇಷನನ್ನು ಕಂಪ್ಲೀಟ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸೀರೆ ಕಲರ್ ಯಾವುದು ತಗೋಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಈ ಸಲ ಅನುರಾಧ ನಕ್ಷತ್ರ ಬಂದಿದೆ ವರಮಹಾಲಕ್ಷ್ಮಿ ಹಬ್ಬದ ದಿನ. ಅದು ಡಾರ್ಕ್ ಕಲರ್ಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೀವು ಹಸಿರು, ಹಳದಿ, ಆರೆಂಜ್, ಬ್ಲೂ, ಮರೂನ್ ಈ ಕಲರ್ಸ್ಗಳಲ್ಲಿ ಯಾವುದಾದ್ರೂ ಸೀರೆ ಕಲರನ್ನು ತಗೋಬಹುದು. ಆದರೆ ತುಂಬ ಶ್ರೇಷ್ಠವಾಗಿರೋದು ಈ ಸಲ ಹಬ್ಬಕ್ಕೆ ಅಂದರೆ ಹಸಿರು ಬಣ್ಣ. ಆದಷ್ಟು ಹಸಿರು ಬಣ್ಣದ ಸೀರೆಗಳನ್ನೇ ತಗೊಳ್ಳೋಕ್ಕೆ ಪ್ರಯತ್ನ ಪಡಿ. ನೆಕ್ಸ್ಟ್ ಪ್ರಶ್ನೆ, ಮ್ಯಾಮ್ ಪೂಜೆ ಮಾಡೋ ವಿಧಾನ ತಿಳಿಸಿ ಅಂತ ಕೇಳಿದರೆ, ಹಾಗೆ ಪ್ರೊಸೀಜರ್ ಹೇಗೆ ಅಂತ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನೀಗ ಆಲ್ರೆಡಿ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ದಯವಿಟ್ಟು ಒಂದ್ಸಲ ಹಿಂದಿನ ವಿಡಿಯೋನ ಚೆಕ್ ಮಾಡಿ. ಮುಂದಿನ ಪ್ರಶ್ನೆ, ಬೆಳ್ಳಿ ಚೊಂಬೆ ಇಡಬೇಕಾ ಕಳ್ಸಕ್ಕೆ, ಬೇರೆ ಚೊಂಬೆ ಇಡಬಾರ್ದಾ ಅಂತ. ಖಂಡಿತವಾಗ್ಲೂ ಇಡ್ಬೋದು. ತಾಮ್ರ, ಹಿತ್ತಾಳೆ, ಬೆಳ್ಳಿ ಯಾವುದು ಬೇಕಾದರೂ ಇಡಿ, ಆದರೆ ಸ್ಟೀಲ್ ಮಾತ್ರ ಇಡಬಾರ್ದು. ದೇವ್ರ ಪೂಜೆಗೆ ತಾಮ್ರ ಹಿತ್ತಾಳೆನೇ ಶ್ರೇಷ್ಠ ಅಂತ ಹೇಳ್ತಾರೆ. ನಿಮ್ಮ ಹತ್ರ ಬೆಳ್ಳಿ ಚೊಂಬಿಲ್ಲ ಅಂದರೆ ತಾಮ್ರ ಅಥವಾ ಹಿತ್ತಾಳೆ ಯಾವುದಾದ್ರೂ ಕಳ್ಸಕ್ಕೆ ನೀವು ಇಡ್ಬೋದು. ನೆಕ್ಸ್ಟ್ ಕೇಳಿರೋದು, ಗಣೇಶ ಮತ್ತು ಲಕ್ಷ್ಮೀ ವಿಗ್ರಹಕ್ಕೆ ಅಭಿಷೇಕ ಮಾಡಲ್ವಾ ಅಂತ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹಕ್ಕೆ ನೇರವಾಗಿ ಅಭಿಷೇಕ ಮಾಡಬಾರ್ದು ಅಂತ ಕೆಲವು ಸಂಪ್ರದಾಯದಲ್ಲಿ ಹೇಳ್ತಾರೆ. ಇದು ಸಾಮಾನ್ಯವಾಗಿರುವಂಥ ನಿಮ್ಮ ಲೋಹದ್ದು ಅಥವಾ ಕಲ್ಲಿನ ಮೂರ್ತಿ, ಇದಕ್ಕೆ ನೀವು ತೀರ್ಥದ ಅಭಿಷೇಕ ಮಾಡ್ಬೋದು. ಆದರೆ ಮಣ್ಣಿಂದು ಅಥವಾ ವಿಶೇಷ ಅಲಂಕಾರ ಆಗಿರುವಂಥ ವಿಗ್ರಹಗಳಿಗೆ ನೀವು ಯಾವುದೇ ರೀತಿ ಅಭಿಷೇಕನ ಮಾಡಬಾರ್ದು. ಇದಿಷ್ಟು ನೀವು ನನಗೆ ಕೇಳಿದಂಥ ಪ್ರಶ್ನೆಗಳು. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ, ಅದಕ್ಕೂ ಕೂಡ ನಾನು ರಿಪ್ಲೈಯನ್ನು ಕೊಡ್ತೀನಿ. ಇನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಳಸನ ಎಷ್ಟು ಗಂಟೆಗೆ ಸ್ಥಾಪನೆ ಮಾಡಬೇಕು, ಯಾವ ತಿಥಿ ಇರುತ್ತೆ, ಯಾವ ನಕ್ಷತ್ರ ಇರುತ್ತೆ, ಕಳಸ ಕೂರ್ಸೋಕ್ಕೆ ಕರೆಕ್ಟಾಗಿರುವಂಥ ಸಮಯ ಯಾವುದು, ವಿಸರ್ಜನೆ ಯಾವಾಗ ಮಾಡಬೇಕು, ನೈವೇದ್ಯ ಯಾವಾಗ ಮಾಡಬೇಕು, ಹಾಗೆ 28ನೇ ತಾರೀಕು ನೀವೇನಾದರೂ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಾದರೆ ಯಾವ ಥರ ಮಾಡಬೇಕು, ಎಷ್ಟು ಗಂಟೆಗೆ ಮಾಡಬೇಕು ಅನ್ನೋದನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಪೋಸ್ಟ್ ಮಾಡ್ತೀನಿ. ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಾ ಅಂದರೆ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಏನೇ ಡೌಟ್ಸ್ ಇದ್ದರೂ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ, ನಾನು ರಿಪ್ಲೈಯನ್ನು ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಬಾಯ್.